ಡಾಬರ್ ಮೇನ್ ಇದು. ಈಗ ನಿಮ್ಮ ಮುಂದಿರೋದು ಪಂಜಾಬ್ ಜಾತಿ ಸಿರ್ಜು ಜಾತಿಯ ನಾಯಿಗಳನ್ನ ಒಳಗಡೆ ಕರಿತಾ ಇದ್ದೀನಿ. ಕ್ಯಾನ್ಕೋಸು ಕ್ರಮ ಸಂಖ್ಯೆ 25. ಫ್ರೆಂಚ್ ಮ್ಯಾಸ್ಟಿಫ್, ನಮಸ್ಕಾರ ವೀಕ್ಷಕರೇ, ನೀವು ಶ್ವಾನ ಪ್ರಿಯರ ನಾಯಿಗಳನ್ನ ಸಾಕಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾವ ಬ್ರೀಡ್ನ ಸೆಲೆಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಬನ್ನಿ, ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ ಮತ್ತು ಕೃಷಿ ಮೇಳದಲ್ಲಿ ಶ್ವಾನ ಪ್ರದರ್ಶನ ಅಥವಾ ಡಾಗ್ ಶೋವನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಬ್ರೀಡ್ಸ್ಗಳ ಬಗ್ಗೆ ಮತ್ತು ಅದನ್ನು ಸಾಕೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ. ಅತ್ಯುತ್ತಮ ಪ್ರದರ್ಶನ ನೀಡಿದ ಶ್ವಾನಗಳಿಗೆ ಪ್ರಶಸ್ತಿ ಸಹ ಕೊಟ್ಟರು. ವಿದ್ಯಾರ್ಥಿಗಳು, ಮಕ್ಕಳು, ರೈತರು ಇವ್ರ ಜೊತೆ ಮಾನ್ಯ ಕನ್ನಡ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದಂಥ ಶ್ರೀ NS ಬೋಸರಾಜು ಸರ್ ಕೂಡ ವೀಕ್ಷಿಸಿ ಹರ್ಷವನ್ನು ವ್ಯಕ್ತಪಡಿಸಿದರು. ವೀಕ್ಷಕರೇ, ನಿಮಗೂ ಕುತೂಹಲ ಆಗ್ತಾ ಇದೆನಾ? ಹಾಗಾದರೆ ಬನ್ನಿ, ರಾಯಚೂರು ಜಿಲ್ಲೆಯಲ್ಲಿ ಸಾಕ್ತಿರುವಂತಹ ಬೇರೆ ಬೇರೆ ತಳಿಗಳ ಶ್ವಾನಗಳ ಪ್ರದರ್ಶನವನ್ನು ನಾವು ಒಂದ್ಸರಿ ನೋಡ್ಕೊಂಡು ಬರೋಣ. ಈಗ ಈ ಒಂದು ಪೊಲೀಸ್ ಶ್ವಾನಗಳ ಪ್ರದರ್ಶನ ನಂತರ ಇಲ್ಲಿ ವೇದಿಕೆ ಹತ್ತಿರದಲ್ಲಿರುವಂತಹ ಒಂದು ಫೋಟೋ ಸೆಷನ್ ಇದೆ. ಹತ್ತಿರದಲ್ಲಿರುವವರು ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಈಗ ಪ್ರದರ್ಶನಗೊಳ್ತಾ ಇರೋದು, ಪ್ರದರ್ಶನ ಮಾಡ್ತಿರುವಂತಹ ಜಾತಿ ಏನಿದೆಯಲ್ಲ, ಲ್ಯಾಬ್ರಡೋರ್ ಅಂತ ಇದು ತುಂಬಾ ಫೆಮಿಲಿಯರ್. ನಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ಪ್ರಸಿದ್ಧಿ ಇರುವಂತಹ ಒಂದು ತಳಿ ಡಾಬರ್ ಮೇನ್ ಇದು. ಸಿಟ್ ಅಂತ ಕಮಾಂಡ್ ಕೊಡ್ತಾ ಇದ್ದಾರೆ. ನಿಮಗೆ ನಮಗೆ ಆಗುತ್ತೆ ನಿಮ್ಗೆ ಆ ಕಡೆ ಇಲ್ಲಿಯವರೆಗೆ ನಮ್ಮ ಶ್ವಾನ ಪ್ರದರ್ಶನಕ್ಕೆ ಸುಮಾರು 150 ಶ್ವಾನಗಳ ಪ್ರದರ್ಶನ ಇತ್ತೆ. ಚಾಕು ಚಕ್ಕಿದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ. ಈಗ ನಮಗೆ ನಿಮಗೆ ಮಾತ್ರ ಗೊತ್ತು ಆ ಒಂದು ಮಾದರಿ ಯಾವ ಒಂದು ಬ್ಯಾಗ್ ಅಲ್ಲಿ ಇದೆ. ಶ್ವಾನಗಳು ಯಾವ ಚಾಕಚಕ್ಯತೆಯಿಂದ ಅತ್ಯಂತ ಶಿಸ್ತುಬದ್ಧವಾಗಿ ಜಾಗರೂಕತೆಯಿಂದ ಯಾವ ರೀತಿ ಬಂದ್ಬಿಟ್ಟು ಅದನ್ನ ಡಿಟೆಕ್ಷನ್ ಮಾಡ್ತಾ ಅನ್ನೋದು ನೋಡ್ಬೋದು ನಾವು. ಒಂದು ಶ್ವಾನಕ್ಕೆ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ನೀವು ಒಂದು ಪ್ರಶಂಸಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಕರೆಕ್ಟ್ ಆಗಿ ಯಾವ ಬ್ಯಾಗ್ ಅಲ್ಲಿ ಇತ್ತಲ್ಲ ಅದೇ ಬ್ಯಾಗ್ ಅನ್ನ ಅದು ಮೂಸ್ ನೋಡಿ ಹೋಯ್ತು. ಸಾರ್ವಜನಿಕರು ಸ್ವಲ್ಪ ವೇದಿಕೆ ಈ ಒಂದು ಒಳಗಡೆ ಇರುವಂತಹ ಎಲ್ಲರೂ ಸಹ ಏನ್ ಮಾಡಬೇಕು, ಹೊರಗಡೆ ಹೋಗಿ ಪ್ಲೀಸ್. ಯಾಕಂದ್ರೆ ಹೊರಗಡೆ ಇರುವಂತಹ ಒಂದು ವೀಕ್ಷಕರಿಗೆ ಕಾಣ್ತಾ ಇಲ್ಲ. ಜೋರಾದ ಚಪ್ಪಾಳೆ ಬರಲಿ.
ಜೋರಾಗಿ ಚಪ್ಪಾಳೆ ಬರಲಿ. ಇದು ಡಾಬರ್ಮನ್ ಜಾತಿಯ ಒಂದು ತಳಿ. ಇದನ್ನ ಅಭಿವೃದ್ಧಿಪಡಿಸಿದವರು ಕಾರ್ಲ್ ಫ್ರಿಡ್ರಿಶ್ ಲೂಯಿಸ್ ಡಾಬರ್ಮನ್ ಅಂತ. ಏನಾದ್ರೂ ತೆಪ್ಪನ್ನು ಹುಡುಕ್ತಾ ಇರ್ಬೇಕಾದ್ರೆ ಅಡೆತಡೆಗಳಿರುತ್ತೆ, ಅದನ್ನ ಯಾವ ರೀತಿ ಜಂಪ್ ಮಾಡಿ ಹೋಗುತ್ತೆ, ಅದನ್ನ ಯಾವ ರೀತಿ ಟ್ರೈನ್ ಅಪ್ ಮಾಡಿರ್ತಾರೆ ಅಂತ ನೋಡಿ. ಜೋರಾದ ಚಪ್ಪಾಳೆ ಬರಲಿ. ನೋಡಿ ಅವರ ಕಮಾಂಡ್ ಅನ್ನು ಯಾವ ರೀತಿ ಚೆನ್ನಾಗಿ ಪಾಲನೆ ಮಾಡ್ತಾ ಇದೆ. ಈಗ ನಿಮ್ಮ ಮುಂದಿರೋದು ಪಂಜಾಬ್ ಜಾತಿ. ಜಡ್ಜಸ್ ಎಲ್ಲರೂ ರೆಡಿ ಇದ್ದಾರೆ. ಈಗ ಮತ್ತೊಮ್ಮೆ ಈ ಒಂದು ಶ್ವಾನ ಪ್ರದರ್ಶನಕ್ಕೆ ಆಗಮಿಸಿರುವಂತಹ ಜಡ್ಜಸ್ ಸ್ವಾಗತ ಮಾಡೋಣ. ಮೊದಲಿಗೆ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಯಲಬುರ್ಗದಿಂದ ಬಂದಿದ್ದಾರೆ, ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೀನಿ. ನೀವು ಈಗ 2 ರೌಂಡ್ ಅನ್ನ ಹಾಕ್ಬೇಕು. ಈ ಒಂದು ಅಂಕಣವನ್ನ 2 ರೌಂಡ್ ನಿಧಾನವಾಗಿ ಓಡಬೇಕು. ನೀವು ನಿಧಾನವಾಗಿ ಓಡಬೇಕಾದ್ರೆ ನಿಮ್ಮ ಡಾಗ್ ನಿಮ್ಮ ಜೊತೆಗೆ ಯಾವ ರೀತಿ ಓಡ್ತಾ ಇದೆ ಅಥವಾ ನಡೆಯುವ ಸ್ಟೈಲ್ ಯಾವ ರೀತಿ ಇರುತ್ತೆ, ಅದು ತನ್ನ ಜಾತಿಗೆ ತಕ್ಕ ಹಾಗೆ ರೀತಿಯಲ್ಲಿ ಅದರ ಒಂದು ನಡಿಗೆ ಇದೆ ಇಲ್ವೋ ಅನ್ನೋದು ಆಗಿರ್ಬೋದು. ಆಮೇಲೆ ನೀವು ಓಡ್ತಾ ಇರಬೇಕಾದ್ರೆ ನಿಮ್ಮ ಆಜ್ಞೆಯನ್ನು ಅದು ಪಾಲನೆ ಮಾಡುತ್ತೆ ಅನ್ನೋದು ಸಹ ಕೌಂಟ್ ಆಗುತ್ತೆ. ಈ ಪಂಜಾಬಿ ಜಾತಿಯ ಹೆಸರು ಗೌರವ್ ಅಂತ ಹೆಸರಿಟ್ಟಿದ್ದಾರೆ. ಇದರ ಸ್ವಭಾವ ಅತ್ಯಂತ ನಿಷ್ಠಾವಂತ ಒಂದು ಜಾತಿ. ಇದು ಧೈರ್ಯಶಾಲಿಯಾಗಿರುತ್ತೆ, ಕಾವಲು ಮನಸ್ಥಿತಿ ಹೆಚ್ಚು ಇದಕ್ಕೆ. ಕುಟುಂಬದವರ ಮೇಲೆ ಅತ್ಯಂತ ಪ್ರೀತಿಯನ್ನು ಹೊಂದಿರುತ್ತೆ. ಅನ್ಯರಿಗೆ ಸ್ವಲ್ಪ ಎಚ್ಚರಿಕೆ ಸ್ವಭಾವ, ಯಾಕಂದ್ರೆ ಅಟ್ಯಾಕಿಂಗ್ ಬಿಹೇವಿಯರ್ ಇರುತ್ತೆ. ಈಗ ನೋಡಿ ಸಿಜ್ಜು ಜಾತಿಯ ನಾಯಿಗಳನ್ನ ಒಳಗಡೆ ಕರೀತಾ ಇದ್ದೀನಿ. ಕ್ರಮ ಸಂಖ್ಯೆ 30 ಮತ್ತು 36. ಓಕೆ, ಬ್ಯಾಡ್ಸ್ ಹಾಕಿದ್ದೀರಾ. ಚೆಸ್ ನಂಬರ್ ಇದೆ. ಒಂದು ಕಾಮನ್ ಇನ್ಸ್ಟ್ರಕ್ಷನ್ ಇದೆ. ಜಡ್ಜಿಂಗ್ ಮಾಡುವಂಥವ್ರು ಜಡ್ಜಸ್ ಅದರ ಒಂದು ಪರ್ಟಿಕ್ಯುಲರ್ಲಿ ಮೇಲೆ ಏನಾದ್ರು ಆಗಿತ್ತು ಅಂತಂದ್ರೆ 2 ಋಷಿಗಳು ಟೆಸ್ಟಿಕಲ್ಸ್ ಇರೋದು ಸ್ವದರ್ಶನಗೊಳ್ಳುವ ಒಂದು ನಾಯಿಯ ಕ್ರೈಟೀರಿಯಾ. ಅದು ಇರಲೇಬೇಕು. ಇದ್ರ ಮಾತ್ರ ಅದನ್ನೊಂದು ಶ್ವಾನ ಪ್ರದರ್ಶನದಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾರೆ, ಇಲ್ಲಾಂದ್ರೆ ಡಿಸ್ಕ್ವಾಲಿಫೈ ಮಾಡಲಾಗುವುದು. ಓಕೆ, ಓಕೆ, ಈ ಶಿಜ್ಜು ತಳಿ ಏನಿದೆಯಲ್ಲ, ಇದರ ಮೂಲ ದೇಶ ಚೀನಾ. ನೀವೊಂದು ಅಬ್ಸರ್ವ್ ಮಾಡಿರ್ಬೋದು, ಈ ಕುಳ್ಳಗಿರೋ ನಾಯಿಗಳು ಏನಿದೆಯಲ್ಲ, ಮೋಸ್ಟ್ ಆಫ್ ದಿ ಎಲ್ಲ ಶ್ವಾನ ಜಾತಿ ಏನಿದೆಯಲ್ಲ, ಇದೊಂದು ಚೀನಾ ಅಥವಾ ಜಪಾನಿಂದ ಬಂದಂಥ ತಳಿ ಇದು. ಇದರ ದೇಹ ಪ್ರಕಾರ ಯಾವ ರೀತಿ ಇರುತ್ತೆ ನೋಡಿ. ತೂಕ 4 ರಿಂದ 7.5 kg ತನಕ ಬರುತ್ತೆ. ಎತ್ತರ 20 ರಿಂದ 28 ಸೆಂಟಿಮೀಟರ್ ಬೆಳೆಯುತ್ತೆ. ಆಯುಷ್ಯ 12 ರಿಂದ 16 ವರ್ಷ. ನೀವೊಂದು ಯಾವ ನಾಯಿಗಳು ಗಾತ್ರದಲ್ಲಿ ಚಿಕ್ಕವಾಗಿರುತ್ತೆ ಅದು ವಯಸ್ಸು ಜಾಸ್ತಿ ಬಾಳಕ್ಕೆ ಬರುತ್ತೆ. ಇದನ್ನೇ ನಾವು ಈಗ ಗ್ರೇಟ್ ಡೇನ್ ಡಾಗ್ ತಗೊಳ್ಳಿ, ಮ್ಯಾಸ್ಟಿಫ್ ಡಾಗ್ಗಳು ತಗೊಳ್ಳಿ, ಅವುಗಳು ಜೀವಿತಾವಧಿ ತುಂಬ ಕಡಿಮೆ ಇರುತ್ತೆ. ಒಂದು ಗ್ರೇಟ್ ಡೇನ್ ಡಾಗು 6 ಅಥವಾ 7 ಇಯರ್ಸ್ ಬದುಕು ಅಂತಂದ್ರೆ ಅದು ನಾವು ಗ್ರೇಟ್ ಅಂತ ಕರಿತೀವಿ ನಮ್ಮ ಒಂದು ಮೆಡಿಕಲ್ ಟರ್ಮಲ್ಲಿ. ಯಾಕಂದ್ರೆ ಅದಕ್ಕೆ ವೇರ್ ಅಂಡ್ ಟಿಯರ್ ತುಂಬ ಜಾಸ್ತಿ ಇರುತ್ತೆ. ಅದೇ ಸಿಡ್ಜು ಆಗಿರ್ಬೋದು, ಪಗ್ ಆಗಿರ್ಬೋದು, ಈ ಜಾತಿ ಇದೆಯಲ್ಲ ಕೂಡಲ್ ಆಗಿರ್ಬೋದು, 16 ವರ್ಷ 17 ವರ್ಷ ಮತ್ತೆ ಕೆಲವೊಂದು ಸರಿ ವರ್ಷ ಬದುಕಿದ ಉದಾಹರಣೆಗಳು ಸಹ ಇವೆ. ಇದರ ಕೂದಲು ಉದ್ದವಾಗಿರುತ್ತೆ, ದಟ್ಟವಾಗಿರುತ್ತೆ ಮತ್ತು ಮೃದುವಾದ ರೋಮವನ್ನು ಹೊಂದಿರುತ್ತೆ. ತುಂಬ ಸ್ನೇಹಪರ, ಮುದ್ದಾದ ಮತ್ತು ಒಳ್ಳೆಯ ಆಟಗಾರ. ಇದು ಮಕ್ಕಳಿಗೆ ಮತ್ತು ಹಿರಿಯರಿಗೆ ತುಂಬ ಸೂಕ್ತ. ಮನೆಯೊಳಗಿನ ಒಂದು ಜೀವನ ಇದಕ್ಕೆ ಅಚ್ಚುಮೆಚ್ಚು. ಇದನ್ನು ನಾವು ಹೊರಗಡೆ ಕಟ್ಬಿಟ್ಟು ಸಾಕಕ್ಕಾಗಲ್ಲ. ಇದನ್ನ ಪ್ರತಿ ದಿವಸ ಬ್ರಷಿಂಗ್ ಮಾಡೋ ಅವಶ್ಯಕತೆ ಇರುತ್ತೆ, ಗ್ರೂಮಿಂಗ್ ಮಾಡಲೇಬೇಕು. ಆಮೇಲೆ ಪ್ರತಿ ವಾರಕ್ಕೊಂದ್ಸರಿ ಸ್ನಾನ ಮಾಡಿಸೋ ಒಂದು ಅವಶ್ಯಕತೆ ಇದ್ದೇ ಇರುತ್ತೆ. ಇಲ್ಲಿಗೆ ಶಿಶು ನಿಧಾನವಾಗಿ ಬನ್ನಿ, 2 ರೌಂಡ್ ಅಂತ ಹೋಗ್ಬೇಕು. ಬನ್ನಿ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಬನ್ನಿ, ಹಿಂಗೆ ಬನ್ನಿ ನೋಡಿ.
ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಅದರ ಕಾಲು ನೆಲ ಕತ್ತಿದಿರೋ ರೀತಿ ಅದು ಒಂದು ಕುಷನ್ ಎಫೆಕ್ಟ್ ಕೊಡ್ತಾ ಇದೆ. ಈ ಜಾತಿಯ ಒಂದು ಲಕ್ಷಣ ಅದು. ವೆಹಿಕಲ್ಗಳು ಯಾವ ರೀತಿ ಕುಷನ್ ಇಂದ ಹೋಗ್ತಾ ಇರುತ್ತೆ, ಶೇಕ್ ಅಬ್ಸರ್ಸ್ ಇಂದ ಓಡಾಡ್ತಾ ಇರುತ್ತಲ್ಲ, ಆ ರೀತಿ ಅದು ತನ್ನ ಬಾಡಿಗೆ ಏನು ಪ್ರೆಷರ್ ಕೊಡಲಾರ ರೀತಿ ಒಂದು ರೀತಿ ಕುಣಿತಾ ಇದೆ ಅದರಲ್ಲಿ ಒಂದು ನಡಿಗೆಯಲ್ಲಿ. ಅಬ್ಸರ್ವ್ ಮಾಡಿ. ಈ ಒಂದು ಜಾತಿಯನ್ನ ಮುಖ್ಯವಾಗಿ ಮನೆ ಮತ್ತು ಫಾರ್ಮ್ ಕಾವಲುಗಾಗಿ ಸಾಕ್ತಾರೆ. ಮುಖ್ಯವಾಗಿ ಪ್ರೋಟೀನ್ ಸಮೃದ್ಧವಾದಂತಹ ಆಹಾರ ಕೊಡಬೇಕಾಗತ್ತೆ. ಮಾಂಸ, ಮೊಟ್ಟೆ ಮತ್ತು ಹಾಲು. ಕೆಲವರಿಗೆ ನಾವು ಮೊಟ್ಟೆ ತಿನ್ನಲ್ಲ, ಹೆಂಗ್ ಮಾಡೋದು ಸರ್, ಅಥವಾ ಮಾಂಸ ತಿನ್ನಲ್ಲ ಹೆಂಗಂತಂದ್ರೆ ದ್ವಿದಳ ಧಾನ್ಯಗಳನ್ನ ಕೊಡಬೇಕು, ತರಕಾರಿಗಳನ್ನ ಕೊಡಬೇಕು, ಮೊಳಕೆ ಕಾಳುಗಳನ್ನ ತಿನ್ನೋ ಅಭ್ಯಾಸ ಮಾಡಬೇಕು. ಅಲ್ಲಿ ಈ ಒಂದು ಏನ್ ಬೇಕಾಗಿರುತ್ತಲ್ಲ ಅದಕ್ಕೆ ಪ್ರೋಟೀನ್ ಅಂಶ ಸಿಗುತ್ತೆ. ಇದಕ್ಕೆ ಪ್ರತಿದಿನ ವ್ಯಾಯಾಮದ ಅವಶ್ಯಕತೆ ಇರುತ್ತೆ. 35 ಸರಿ, ಇಲ್ಲ ಬಂದಿರೋದು 35. ಈಗ ಅಂಕಣದಲ್ಲಿರುವುದು ಲ್ಯಾಸಾಪ್ಸ್ ಜಾತಿ. ಇದು ನೋಡಿ, ಇದನ್ನ ಲ್ಯಾಸಾಪ್ ಜಾತಿ ಅಂತ ಕರೀತಾರೆ. ಇದರ ಗಾತ್ರ ಸಾಮಾನ್ಯವಾಗಿ ಚಿಕ್ಕದಾಗಿರುತ್ತೆ. 10 ರಿಂದ 12 ಇಂಚು ಉದ್ದ ಹೊಂದಿದ್ದು 12 ರಿಂದ 18 ಪೌಂಡ್ ತೂಕವನ್ನು ಹೊಂದಿರುತ್ತೆ. ಸುಮಾರು 12 ರಿಂದ 15 ವರ್ಷ ಜೀವಿತಾವಧಿಯನ್ನು ಹೊಂದಿರುತ್ತೆ. ಇದು ಕೂದಲು ನೇರ ಮತ್ತು ದೀರ್ಘವಾಗಿರುತ್ತೆ. ಈ ಒಂದು ಹೇರ್ ಸ್ಟೈಲ್ ಕಪ್ಪು, ಕೆಂಪು, ಚಿನ್ನ, ಕ್ರಿಸ್ಪನ್ ಮತ್ತು ಮಿಶ್ರ ವರ್ಣಗಳಲ್ಲಿ ಈ ಒಂದು ನಾಯಿ ಇರುತ್ತೆ. ನಿಧಾನವಾಗಿ ಒಂದು ಅಂಕಣ ಒಂದು ರೌಂಡ್ ಅನ್ನು ಹೊಡಿಬೇಕಾಗಿ ರೌಂಡ್ ಅನ್ನು ಹಾಕಬೇಕಾಗಿ ಮೇಡಮ್ ಅನ್ನು ಕೇಳ್ತಾ ಇದ್ದೀನಿ. ಬನ್ನಿ ಮೇಡಮ್, ಬನ್ನಿ, ಸ್ವಲ್ಪ ರನ್ ಮಾಡಬೇಕು ನಿಧಾನವಾಗಿ ಪ್ಲೀಸ್. ಇದು ಅತ್ಯಂತ ಬುದ್ಧಿವಂತ ಮತ್ತು ಎಚ್ಚರಿಕೆ ಉಳ್ಳದ್ದು. ನಿಮ್ಮ ಮನೆಯನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತದೆ. ಏನಾದರೂ ಚೇಂಜಸ್ ಇದ್ರೆ ಅದು ಗ್ಯಾರಂಟಿ ರಿಟ್ರೀಸ್ ಮಾಡುವಂತ ಒಂದು ಜಾತಿ. ಸ್ವತಂತ್ರ ಸ್ವಭಾವವನ್ನು ಹೊಂದಿದೆ. ಇದಕ್ಕೂ ಸಹ ದಿನಕ್ಕೆ ಸರಳವಾದ ವ್ಯಾಯಾಮ ಅವಶ್ಯಕತೆ ಇರುತ್ತೆ ಮತ್ತು ಸ್ವಲ್ಪ ಉಸಿರಾಟದ ಸಮಸ್ಯೆಗಳು ಜಾಸ್ತಿ ಬರೋದ್ರಿಂದ ಇದಕ್ಕೆ ನಾವು ಏನ್ ಮಾಡಬೇಕು, ಅದಕ್ಕೆ ಪ್ರಿಕಾಷನ್ಸ್ ತಗೊಳ್ಳೋ ಅವಶ್ಯಕತೆ ಇರುತ್ತೆ. ಮತ್ತು ತಾಳ್ಮೆ ಮತ್ತು ತರಬೇತಿಯಲ್ಲಿ 2 ರೌಂಡ್ ತಗೋಬೇಕು ಮೇಡಮ್. ನೀವು ಹೋಗ್ತಾ ಇರಿ, ಮುಂದೆ ಹೋಗ್ತಾ ಇರಿ ಮೇಡಮ್, ತಾವು ಹೋಗ್ತಾ ಇರಿ. ಈಗ ನೋಡಿ, ರಿಂಗಲ್ಲಿರುವಂತಹ ಜಾತಿ ಕ್ಯಾನ್ ಕೋರ್ಸು. ಇದು ಬುದ್ಧಿವಂತ ಮತ್ತು ಅತ್ಯುತ್ತಮ ಕಾವಲು ನಾಯಿ. ಇದು ಮ್ಯಾಸ್ಟಿಫ್ ವರ್ಗಕ್ಕೆ ಹೊಂದಿರುತ್ತೆ. ಮ್ಯಾಸ್ಟಿಫ್ ಅಂತಂದ್ರೆ ಮುಖ ತುಂಬಾ ಬ್ರಾಡ್ ಆಗಿರುತ್ತೆ. ಆಮೇಲೆ ಈ ಬಾಯಿ ಪಕ್ಕ ಇರುವಂತ ಏನು ತೊಗಲು ಇರುತ್ತಲ್ಲ, ಇಳೆ ಬಿದ್ದಿರುತ್ತೆ. ಅದ್ರ ಒಂದು ಗುಣಲಕ್ಷಣ ಮ್ಯಾಸ್ಟಿಫ್ ಅಂತ ಕರಿತೀವಿ ಈ ಒಂದು ವರ್ಗಕ್ಕೆ. ಅತ್ಯಂತ ನಿಷ್ಠವಾದಂತಹ ಒಂದು ಜಾತಿ. ಇದು ನಿಷ್ಠಾವಂತ ಕುಟುಂಬಕ್ಕೆ ಸೇರಿದಂತ ಶ್ವಾನವಾಗಿರುತ್ತೆ. ನಾನು ಹೇಳಿದ ಹಾಗೆ ಇದರ ಮೂಲ ಇಟಲಿ. ಇದನ್ನೇ ನಾವು ವರ್ಕಿಂಗ್ ಅಥವಾ ಗಾರ್ಡ್ ಡಾಗ್ ಅಂತ ಇದು ಮಾಡ್ತೀವಿ. ಇದನ್ನ ಇತಿಹಾಸದಲ್ಲಿ ನೋಡ್ಬೇಕಾದ್ರೆ ರೋಮನರು ಇದನ್ನ ಯುದ್ಧದಲ್ಲಿ ಸಹ ಬಳಸ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಎತ್ತರ 62 ರಿಂದ 70 ಸೆಂಟಿಮೀಟರ್ ವರೆಗೆ ಬೆಳವಣಿಗೆ ಆಗುತ್ತೆ. ತೂಕ 40 ರಿಂದ 50 kg ವರೆಗೆ ಬರುತ್ತೆ. ಇದರ ದೇಹ ರಚನೆ ತುಂಬಾ ಬಲಿಷ್ಠವಾಗಿ, ಸ್ನಾಯುಗಳು ತುಂಬಾ ಶಕ್ತಿಶಾಲಿಯಾಗಿರುತ್ತೆ. ನೋಡಿ, ಒಂದ್ಸರಿ ಏನಾದ್ರೂ ಬೈಟ್ ಮಾಡಿದ್ರೆ ಅದು ಎಷ್ಟು ಹಿಡ್ಕೊಂಡಿರುತ್ತಲ್ಲ ಅಷ್ಟು ಕಂಡ ಹೊರಗಡೆ ಬರುತ್ತೆ ಅನಿಸುತ್ತೆ. ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಅದರೊಂದು ಟೀ. ಸಾಮಾನ್ಯವಾಗಿ ಇದು ಕಪ್ಪು, ಗ್ರೇ, ಪಾನ್ ಮತ್ತು ಬ್ರಿಂಡಲ್ ಕಲರ್ ಅಲ್ಲಿ ಬರುತ್ತೆ. ಫ್ರೆಂಚ್ ಮ್ಯಾಸ್ಟಿಫ್ ಇದನ್ನು ಅಬ್ಸರ್ವ್ ಮಾಡಿ. ಇದು ಮ್ಯಾಸ್ಟಿಫ್ ಒಂದು ಜಾತಿಗೆ ಬರುವಂತದ್ದು. ಬಾಯಿ ಪಕ್ಕ ಇರುವಂತಹ ಒಂದು ಮಾಂಸಖಂಡ ಅಥವಾ ತೊಗಲು ಯಾವ ರೀತಿ ಇದೆ ನೋಡಿ, ಇಳೆ ಬಿದ್ದಿರುತ್ತೆ. ಅಗಲವಾದ ಬಾಯಿಯನ್ನು ಹೊಂದಿರುತ್ತೆ ಈ ಒಂದು ಜಾತಿ. ಇದರ ಮೂಲ ದೇಶ ಫ್ರಾನ್ಸ್. ಹಾಗಾಗಿ ಕಾವಲು, ರಕ್ಷಣೆ ಮತ್ತು ಕುಟುಂಬದ ಸಂಗಾತಿಯಾಗಿ ಬಳಸ್ತಾರೆ. ಬಹಳ ದೊಡ್ಡದು ಮತ್ತು ಗಟ್ಟಿ ದೇಹವನ್ನು ಹೊಂದಿರುತ್ತೆ. ಗಂಡು 50 ರಿಂದ 65 kg ತೂಕವನ್ನು ಹೊಂದಿರುತ್ತೆ. ಹೆಣ್ಣು 45 ರಿಂದ 55 kg ಅನ್ನು ಹೊಂದಿರುತ್ತೆ. ಎತ್ತರ 58 ರಿಂದ 68 ಸೆಂಟಿಮೀಟರ್ ಒಂದು ಎತ್ತರವನ್ನು ಹೊಂದಿರುತ್ತೆ. ಕೆಂಪು, ಕಂದು
ಮಹೋಗನಿ ಈ ಒಂದು ಕಲರ್ ಅಲ್ಲಿ ಈ ಒಂದು ಜಾತಿ ಇರುತ್ತೆ. ಮುಖ ತಲೆ ಹೊಂದಿರುತ್ತೆ. ಅಬ್ಸರ್ವ್ ಮಾಡಿ, ಚಿಕ್ಕ ಮೂಗು ಮತ್ತು ಮುಡುಪು ಇರುವಂತ ಮುಖವನ್ನು ಹೊಂದಿರುವಂತ ಮ್ಯಾಸ್ಟಿಫ್ ಜಾತಿ ಇದು. ಇದರ ಸ್ವಭಾವ ಅತ್ಯಂತ ನಿಷ್ಠಾವಂತ ಜಾತಿ ಇದು. ಕುಟುಂಬದೊಂದಿಗೆ ಸೌಮ್ಯ ಮತ್ತು ಪ್ರೀತಿ ಪಾತ್ರವಾಗಿರುತ್ತೆ. ಅತಿಥಿಗಳ ಮೇಲೆ ಇದು ಸಂಶಯ ಪಡುತ್ತೆ, ಬಟ್ ಅಟ್ಯಾಕ್ ಮಾಡುವಂತಹ ಜಾತಿ ಅಲ್ಲ ಇದು. ಮಕ್ಕಳೊಂದಿಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬಂದಿರುವಂತ ತುಂಬಾ ಶ್ವಾನ ಪಾಲಕರಿದ್ದೀರಾ. ಅದ್ರ ಜೊತೆಗೆ ಮುಂದೆ ನಾವು ಶ್ವಾನಗಳನ್ನ ಸಾಕ್ತೀವಿ ಅನ್ನೋರು ಸಹ ಇಲ್ಲಿ ಬಂದಿದ್ದೀವಿ. ನಾನು ಹೇಳುವಂತ ಒಂದು ಅಂಶಗಳನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಒಂದು ಶ್ವಾನದ ಜಾತಿಯನ್ನ ನೀವು ಸೆಲೆಕ್ಷನ್ ಮಾಡ್ಬೇಕಾದ್ರೆ ಅದರ ಒಂದು ಏನೇನಿರುತ್ತೆ ಕ್ಯಾರೆಕ್ಟರ್ಸ್ ಯಾವ ರೀತಿ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ಕೆಲವೊಬ್ರು ಏನ್ ಮಾಡಿರ್ತೀರಿ, ಮನೇಲಿ ತುಂಬಾ ಜಾಗ ಸಣ್ಣದಿರುತ್ತೆ, ಗ್ರೇಡ್ ಎಂಡ್ ಹಾಕೊಂಡ್ಬರ್ತೀರಾ, ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಅದಕ್ಕೆ ತುಂಬಾ ದೊಡ್ಡ ನಾಯಿ, ಜಾಗ ಜಾಸ್ತಿ ಬೇಕು. ಆಮೇಲೆ ಕೆಲವೊಂದು ತರಬೇತಿ ತಗೊಂಡ್ಬರ್ತೀರಾ, ಅವುಗಳನ್ನ ಇಂಡೋರ್ ಡಾಗ್ಸ್ ಅಂತ ಕರಿತೀವಿ. ಅವ್ನು ಕಂಪಲ್ಸರಿ ಮನೆಯಲ್ಲಿ ಸಾಕ್ಬೇಕು. ಅದನ್ನ ಮನೆ ಹೊರಗಡೆ ಕಟ್ಟಿದ್ರೆ ತುಂಬಾ ಅದು ಖುಷಿ ಪಡೋದು. ಲ್ಯಾಬ್ರಾಡೋರ್ ಆಗಿರ್ಬೋದು, ಗೋಲ್ಡನ್ ರಿಟ್ರೀವರ್ ಆಗಿರ್ಬೋದು, ಪಗ್ ಆಗಿರ್ಬೋದು, ಸಿಡ್ಜು, ಇವೆಲ್ಲ ಇಂಡೋರ್ ಡಾಗ್ಸ್. ಇದೇನಿದೆಯಲ್ಲ ಈಗ ನಮ್ಮಲ್ಲಿ ಮುಂದಿರುವಂಥದ್ದು ಇದು ಔಟ್ಡೋರ್ ಡಾಗ್ಸ್. ಇದು ಅದನ್ನ ಸಾಕಿದ್ರೆ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ. ಯಾಕಂದ್ರೆ ಅದಕ್ಕೆ ನಿಯಮಿತವಾದ ವ್ಯಾಯಾಮ ಬೇಕಾಗಿರುತ್ತೆ. ಅಡ್ಡಾಡಲು ಮತ್ತು ತಾನು ಓಡಾಡಲು ಸಫಿಷಿಯಂಟ್ ಜಾಗ ಬೇಕು ಅದಕ್ಕೆ. ಕ್ರಮ ಸಂಖ್ಯೆ 23. ನೋಡಿ, ಅಂತ ಜಾತಿಗೆ ಮತ್ತು ಭದ್ರತೆಯ ದೃಷ್ಟಿಯಿಂದ ಇದು ಸೂಕ್ತವಾದ ಶ್ವಾನ ಅಂತ ಹೇಳ್ಬೋದು. ಬಹುತೇಕ ಶೈಲಿಯಲ್ಲಿ ಪರಿಸರದೊಂದಿಗೆ ಹೊಂದಿಕೊಳ್ಳುತ್ತೆ. ಇದು ಬಲ ಮತ್ತು ತರಬೇತಿಗೆ ಒಳ್ಳೆಯ ನಾಯಿ ಇದು. ಇದರ ಮೂಲ ಜರ್ಮನಿ ಇದರದ್ದು. ಇದರ ಒಂದು ಡಾಟ್ವೆಲ್ ಅಂತ ಒಂದು ಜರ್ಮನ್ ದೇಶದಲ್ಲಿರುವಂಥ ನಗರ, ಅದರಿಂದ ಇದರ ಒಂದು ಹೆಸರು ಬಂದಿದೆ. ಇದು ಮಧ್ಯಮ ಮತ್ತು ದೊಡ್ಡ ಗಾತ್ರದ ನಾಯಿಯನ್ನಾಗಿ ಕಾಣಬಹುದು. ಒಂದೇ ಇದೆ. ಇದಕ್ಕೆ ವ್ಯಾಯಾಮ ಮತ್ತು ಶಿಸ್ತುಬದ್ಧಾದ ತರಬೇತಿ ಅವಶ್ಯಕತೆ ಇರುತ್ತೆ. ಸರಿಯಾಗಿ ತರಬೇತಿ ನಾವು ಏನಾದರೂ ಕೊಡಲಿಲ್ಲ ಅಂತಂದ್ರೆ ಇದು ಅಟ್ಯಾಕಿಂಗ್ ಬಿಹೇವಿಯರ್ ಅನ್ನ ಹೊಂದಬಹುದು. ಮುಂದಿನ ತಯಾರಿ ಚೌಚೌ ರೆಡಿ ಆಗಿರಬೇಕು. ರೌಂಡ್ ತಗೊಂಡೋಗಿ 2 ರೌಂಡು ನಿಧಾನವಾಗಿ ಬರಲಿ. ಇದು ಚೌಚೌ ಜಾತಿ. ಇದು ಸಹ ಜಾತಿ. ಸುಮಾರು 2,000 ವರ್ಷಗಳಿಂದ ಒಂದು ಹಳೆಯದಂತಹ ಜಾತಿ ಇದು. ಕಾವಲು, ಬೇಟೆ ಮತ್ತು ದಾಳಿ ಎಳೆಯುವ ಉದ್ದೇಶಕ್ಕಾಗಿ ಈ ನಾಯಿಯನ್ನು ಬೆಳೆಸಲಾಗುತ್ತೆ. ಗಾತ್ರ ಏನಿದೆಯಲ್ಲ ಮಧ್ಯಮದಿಂದ ಇದು ತುಂಬಾ ಪೆಕ್ಯುಲರ್ ಬ್ರೀಡ್. ನೀವು ಎಲ್ಲರೂ ಅಬ್ಸರ್ವ್ ಮಾಡಿ. ಈ ಒಂದು ಜಾತಿಯ ನಾಯಿಯಲ್ಲಿ ಮಾತ್ರ ಕಡುಗಪ್ಪಾಗಿರುತ್ತೆ. ನೋಡಿ, ನೀಲಿ ಕಲರ್ ಅಲ್ಲಿ ಇದೆ. ಈ ಕ್ಯಾರೆಕ್ಟರ್ ಇದೆಯಲ್ಲ, ಬೇರೆ ಯಾವ ಜಾತಿಯ ನಾಯಿಗಳಲ್ಲೂ ಸಹ ಸಿಗಲ್ಲ. ತೂಕ ಏನಿರುತ್ತಲ್ಲ, ಒಂದು 25ರಿಂದ 30 kg ಒಂದು ತೂಕವನ್ನು ಹೊಂದುತ್ತೆ. ಸರಾಸರಿಯಲ್ಲಿ 43ರಿಂದ 51 ಸೆಂಟಿಮೀಟರ್ ಬೆಳವಣಿಗೆ ಹೊಂದುತ್ತೆ. ತುಂಬಾ ದಪ್ಪವಾದ ಕೂದಲು ಹೊಂದಿರುತ್ತೆ. ಸಿಂಹದಂತಹ ಮೇಲ್ವದಕ್ಕೆ ಹೊಂದಿರುವಂತಹ ಕೂದಲು ಹೊಂದಿರುತ್ತೆ. ಇದು ಚಿಕ್ಕ ಕಿವಿಗಳು ಮತ್ತು ಸಣ್ಣ ಕಿವಿಗಳನ್ನ ಹೊಂದಿರುವುದು ಇದರ ಒಂದು ಸ್ಪೆಷಾಲಿಟಿ. ಇಲ್ಲಿಗೆ ಚೌಚೌ ಜಾತಿಯ ಒಂದು ಪ್ರದರ್ಶನ ಮುಗಿಯುತ್ತೆ. ಚಪ್ಪಾಳೆ ಬರಲಿ ಚೌಚೌಗೆ. ಮುಂದಿನ ತಯಾರಿ ನಾಯಿ. ನಮ್ಮ ಕರ್ನಾಟಕದ ಒಂದು ರೀತಿ ಸಿರಿ, ನಮ್ಮ ಒಂದು ಪ್ರೌಡ್ ಆಫ್ ಕರ್ನಾಟಕ ಇದು. ಈ ಜಾತಿ ನಿಮ್ಗೆಲ್ಲ ಗೊತ್ತಿರಬಹುದು. ಹಿಂದಿನ ವರ್ಷ ನಾವು ಈ ಕ್ಷಣದಲ್ಲಿ ಡಾಕ್ಟರ್ ಸುರೇಶ್ ಹೊನ್ನಪ್ಪಗಳವ್ರನ್ನ ಅವರು ಭಾರತ ಸರ್ಕಾರದ ಪಶುಪಾಲನಾ ಇಲಾಖೆಯ ಕಮಿಷನರ್ ಆಗಿ ರಿಟೈರ್ಡ್ ಆದರು. ಅವರನ್ನು ಈ ಕ್ಷಣದಲ್ಲಿ ನಾವು ಸ್ಮರಿಸಲೇಬೇಕು. ಅವರ ಒಂದು ದೂರದೃಷ್ಟಿಯಿಂದ ಇವತ್ತು ಇದು
ಭಾರತ ಸೈನ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಮೊನ್ನೆ ಸ್ವಾತಂತ್ರ್ಯೋತ್ಸವದ ದಿನಗಳಲ್ಲೂ ಸಹ ಇದರ ಒಂದು ಪೆರೇಡ್ ಅನ್ನು ನೀವು ನೋಡಿರಬೇಕು. ಎಷ್ಟು ಚಾಕಚಕ್ಯತೆಯಾಗಿ ನೋಡಿ, ಇದು ಎಷ್ಟು ಚೆನ್ನಾಗಿ ಮೆಜೆಸ್ಟಿಕ್ ಆಗಿ ನಡೆಯುತ್ತೆ. ಅದರ ಒಂದು ನಡಿಗೆ ಯಾವ ರೀತಿ ಇರುತ್ತೆ ಅಂತ ಅಬ್ಸರ್ವ್ ಮಾಡಿ. ಇದರ ಮೂಲ ಸ್ಥಾನ ಕರ್ನಾಟಕದ ಮುಧೋಳ್ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಇದನ್ನ ಇತರ ಹೆಸರುಗಳಲ್ಲಿ ಕಾರ್ವಾನ್ ಅಂತ ಕರೀತಾರೆ, ಇಂಡಿಯನ್ ಸೌತ್ ಹೌಂಡ್ ಅಂತ ಕರೀತಾರೆ. ಎತ್ತರ 24ರಿಂದ 28 ಇಂಚು ಅಡಿ ಎತ್ತರ ಬರುತ್ತೆ. ಸೊಗಸಾದ ಉದ್ದ ಕಾಲುಗಳು ಮತ್ತು ಚುರುಕು ದೇಹವನ್ನು ಹೊಂದಿರುತ್ತೆ. ಇದು ಬಣ್ಣಗಳು ಏನಿದೆಯಲ್ಲ, ಬಿಳಿ, ಕಪ್ಪು, ಪಾನ್, ಬಿಳಿ ಕಂದು ಮಿಶ್ರವಾಗಿ ಹೊಂದಿರುತ್ತೆ. ತುಂಬಾ ಇಷ್ಟವಂತ, ಒಡೆಯನಿಗೆ ಅತಿಯಾದ ಭಕ್ತಿಯನ್ನು ಹೊಂದಿರುವಂತಹ ಎಚ್ಚರಗೊಳ್ಳುತ್ತೆ. ಮಕ್ಕಳೊಂದಿಗೆ ಒಳ್ಳೆಯ ವರ್ತನೆ ತೋರಿಸುವಂತಹ ಜಾತಿ ಇದು. ಇದನ್ನ ಕಾವಲುಗಾರ ನಾಯಿಯಾಗಿ ಉಪಯೋಗಿಸ್ತಾರೆ. ಹಿಂದಿನ ಕಾಲದಲ್ಲಿ ಇವತ್ತು ಸಹ ಕೆಲವೊಂದು ಪ್ರದೇಶಗಳಲ್ಲಿ ಬೇಟೆ ನಾಯಿಯಾಗಿ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಅತ್ಯಂತ ವಿಶಿಷ್ಟ ಗುಣ ಏನಂದ್ರೆ, ನಮ್ಮ ಒಂದು ಪ್ರದೇಶಕ್ಕೆ ತುಂಬಾ ಚೆನ್ನಾಗಿ ಕೊಟ್ಟ ಜಾತಿ ಇದು. ಇದು ಮುಖ್ಯವಾಗಿ ನಮ್ಮ ಮನೆ ಅಡಿಗೆಯನ್ನ ಹೊಂದ್ಕೊಳ್ಳುವಂತ ಜಾತಿ ಇದೆ. ನಾವು ಏನೇನು ಅಡಿಗೆ ಮಾಡಿರ್ತೀವಲ್ಲ ಎಲ್ಲದೂ ಸಹ ಹೊಂದಬಹುದು ಈ ಜಾತಿಗೆ. ಧನ್ಯವಾದಗಳು. ಇಲ್ಲಿಗೆ ಮೊದಲು ಜಾತಿಯ ಪ್ರದರ್ಶನ ಮುಕ್ತಾಯವಾಗುತ್ತೆ. ಜರ್ಮನ್ ಶೆಪರ್ಡ್ ಸಂಖ್ಯೆ 22 ಮತ್ತು 42. ಮುಂದಿರುವುದು ಜರ್ಮನ್ ಶೆಪರ್ಡ್. ಇದು ಜರ್ಮನ್ ಶೆಪರ್ಡ್ ಅನ್ನ 19ನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ಬೆಳವಣಿಗೆ ಹೊಂದಿರುತ್ತೆ. ಇವು ಕೆಲಸಕ್ಕೆ ಸಾಮರ್ಥ್ಯ ಇರುವಂತಹ ಬುದ್ಧಿವಂತ ಮತ್ತು ಶಕ್ತಿಶಾಲಿ ನಾಯಿಗಳಾಗಿರುತ್ತೆ. ಗಾತ್ರದ ನಾಯಿ ಸುಮಾರು 55ರಿಂದ 65 ಸೆಂಟಿಮೀಟರ್ ಹೈಟ್ ಅನ್ನು ಹೊಂದಿರುತ್ತೆ. ತೂಕ 22ರಿಂದ 40 ಕೆಜಿ ತನಕ ಹೊಂದಿರುತ್ತೆ. ಕಾಮನ್ ಆಗಿ ಇದು ಕೆಂಪು, ಕಪ್ಪು, ಕಪ್ಪಾಗಿ ಸಂಪೂರ್ಣ ಕಪ್ಪು ಅಥವಾ ನೀಲಿ ಮಿಶ್ರಿತವಾದಂತಹ ಒಂದು ಬಣ್ಣವನ್ನು ಹೊಂದಿರುತ್ತೆ. ಇದು ತುಂಬಾ ಬುದ್ಧಿವಂತ, ವಿಶ್ವಾಸಾರ್ಹ, ಕಾರ್ಯನಿಷ್ಠ ಒಂದು ಜಾತಿಯಾಗಿರುತ್ತೆ. ಡೋಗೋ ಅರ್ಜೆಂಟೈನಾ ತಯಾರಿರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಇದು ಡೋಗೋ ಅರ್ಜೆಂಟೈನಾ ಅಂತ ಒಂದು ಜಾತಿ. ಇದು ಇದರ ದೇಶ ಅರ್ಜೆಂಟೈನಾ ಹೆಸರು ಹೇಳಿದಂತೆ. ಉದ್ದೇಶ ಬೇಟೆ ಆಡೋದಕ್ಕೆ ಉಪಯೋಗಿಸ್ತಾರೆ. ಆಮೇಲೆ ನಾಯಿ ಎತ್ತರ 60ರಿಂದ 68 ಸೆಂಟಿಮೀಟರ್ ಇರುತ್ತೆ. ತೂಕ 40ರಿಂದ 45 ಕೆಜಿವರೆಗೆ ಬರುತ್ತೆ. ಸಂಪೂರ್ಣ ಬಿಳಿಯಾಗಿರುತ್ತೆ. ನೋಡಿ, ಅಬ್ಸರ್ವ್ ಮಾಡಿ. ಇದರ ಕೆಲವೊಮ್ಮೆ ಕಿವಿ ಕಪ್ಪು ಚುಕ್ಕಿಯಿಂದ ಕೂಡಿರುತ್ತೆ. ಸ್ವಭಾವ ಧೈರ್ಯಶಾಲಿಯಾಗಿದ್ದು ತುಂಬಾ ಕಾನ್ಫಿಡೆಂಟ್ ಆಗಿರುವಂತಹ ಜಾತಿ ಇದು. ಮಾಲೀಕನಿಗೆ ಅತ್ಯಂತ ನಿಷ್ಠಾವಂತ ಜಾತಿ ಇದು. ಕುಟಣೆ ಮಾಲೀಕರು ಈ ಜಾತಿಯನ್ನು ಸಾಕೋದು ಒಳ್ಳೆಯದು. ಚಿಕ್ಕ ಮನೆ ಮತ್ತು ಫ್ಲಾಟ್ ಹೊಂದಿರೋರು ಈ ಮನೆಯನ್ನ ಹೊಂದೋದು ಅಷ್ಟು ಸುಲಭವಲ್ಲ. ಪೊಮರಿಯನ್ ಜಾತಿಯ ಸ್ಥಾನ ಮಾಲೀಕರು ರೆಡಿಯಾಗಿರಬೇಕು. ಕ್ರಮ ಸಂಖ್ಯೆ 6, 19, 33. ಇದೆ ಸಂಖ್ಯೆ 6 ಪೊಮರಿಯನ್ ಜಾತಿ 6.
33 ಪ್ಲೀಸ್. ಈಗ ನಮಗೆ ಅಂಕಣದಲ್ಲಿರುವುದು ಕರೆಕ್ಟಾಗಿ ಕಾನ್ಸ್ಟಿಟ್ಯೂಷನ್ ಹೇಳಬೇಕು ಅಂತಂದರೆ 3 ಆದಿಯಲ್ಲಿ ನೋಡ್ತಾ ಇದೆ. ಇದು ಜಾತಿ ಇದನ್ನೆಲ್ಲ ಒಂದು ತಾಯಿ ಬ್ರೀಡ್ ಅಂತ ಹೇಳ್ಬೋದು. ಇದನ್ನು ಕಾಮನ್ ಆಗಿ ಓಮ್ ಅಂತ ಕರೀತಾರೆ ಅಥವಾ ಚಿಕ್ಕತ್ ಬಾಲ್ ಅಂತ ಕರೀತಾರೆ. ಮಿನಿಯೇಚರ್ ಪಮೋರಿಯನ್ ಜಡ್ಜಸ್ ಮಾತಾಡಿಸ್ತಾ ಇದ್ದಾರೆ. ಈ ಕಡೆ ಬನ್ನಿ, ಈ ಕಡೆ ನೋಡ್ತಾ ಬನ್ನಿ. 10-32 ಕ್ರಮ ಸಂಖ್ಯೆ 10 ಮತ್ತು 32. ಈ ಪಾಕೆಟ್ ಪಮೋರಿಯನ್ ಇದೆ ನೋಡಿ, ಅಥವಾ ಮಿನಿಯೇಚರ್ ಪಮೋರಿಯನ್ ಅಂತ ಕರೀತಾರೆ. ತುಂಬಾ ಚಿಕ್ಕ ಗಾತ್ರದಲ್ಲಿ ಇರುತ್ತೆ. ನೀವು ಎಷ್ಟೋ ಸಾರಿ ನೋಡಿರ್ಬೋದು, ತುಂಬಾ ಸೆಲೆಬ್ರಿಟಿಗಳು ತಮ್ಮ ವೆರೈಟಿ ಬ್ಯಾಗ್ ಅಲ್ಲಿ ಈ ನಾಯಿಯನ್ನ ಇಟ್ಕೊಂಡ್ ಬರ್ತಾ ಇರ್ತಾರೆ. ಸೊ ಜೋರಾಗಿ ಚಪ್ಪಾಳೆ ಬರಲಿ. ಡ್ಯಾಶೋನ್ ಜಾತಿಯ ಒಂದು ನಾಯಿಗೆ ನಿಮ್ಮೆಲ್ಲರ ಜೋರ ಪ್ರೋತ್ಸಾಹ ಬರಲಿ. ಈಗ ಅಂಕಣದಲ್ಲಿರುವುದು ಡಾಬರ್ಮೆನ್ ಜಾತಿ. ಇದು ಸಹ ಅತ್ಯಂತ ನಿಷ್ಠಾವಂತ, ಬಲಿಷ್ಠ. ಈ ಒಂದು ಡಾಬರ್ಮೆನ್ ಜಾತಿ ಏನಿದೆ ಮೂಲತಃ ಜರ್ಮನಿಯನ್ನಾಗಿದ್ದು ಕಾರ್ಲ್ ಫ್ರಿಡ್ರಿಚ್ ಲೂಯಿಸ್ ಡಾಬರ್ಮೆನ್ ಅವರು ಇದನ್ನು ಅಭಿವೃದ್ಧಿಪಡಿಸ್ತಾರೆ. ಈ ಜಾತಿನ ಮುಖ್ಯ ಉದ್ದೇಶ ಇದು ಕಾವಲುಗಾಗಿ, ರಕ್ಷಣೆಗಾಗಿ ಉಪಯೋಗಿಸ್ತಾರೆ. ಸರಾಸರಿ 24ರಿಂದ 28 ಸೆಂಟಿಮೀಟರ್ ಹೊಂದಿರುತ್ತೆ, ಇಂಚಸ್ ಅನ್ನು ಹೊಂದಿರುತ್ತೆ. ಸಾರಿ, ತೂಕ 30ರಿಂದ 45 ಕೆಜಿಯನ್ನು ಹೊಂದಿರುತ್ತೆ. ಬಲಿಷ್ಠವಾದ ಮತ್ತು ಸೊಗಸಾದ ಅಥ್ಲೆಟಿಕ್ ದೇಹವನ್ನು ಹೊಂದಿರುತ್ತೆ. ಇದು ಕೂದಲು ಚಿಕ್ಕದು ಮತ್ತು ಮೃದುವಾದದ್ದು. ಇಲ್ಲ ಎಲ್ಲವನ್ನು ಕರೆ ನಂಬರ್ ಇಲ್ಲೇ ನೀಲಿ ನಂಬರ್ ಗ್ರೇಟ್ ಡೇನ್ ಬ್ರೀಡ್. नंबर 30 का ये जो 3 इयर्स ये ना बेटा ಪ್ರದರ್ಶನಗೊಳ್ತಾ ಇರೋದು ಲ್ಯಾಬ್ರಡಾರ್ ಜಾತಿ ಆಗಿರೋದ್ರಿಂದ ತಾವು ರಿಜಿಸ್ಟ್ರೇಷನ್ ಮಾಡಿದ್ದೀರಿ. ಈ ಡಾಗ್ ಶೋ ರಾಯಚೂರು ಜಿಲ್ಲಾ ಉತ್ಸವದಲ್ಲಿ ನಮಗಂತೂ ಮೆಮೊರೇಬಲ್ ಇತ್ತು. ಐ ಥಿಂಕ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಸೊ ಇಷ್ಟ ಆಗಿದ್ದರೆ ಲೈಕ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.